ಪಾದವನ್ನ ಹಿಡ್ಕೊಳ್ರಿ. ದೇವರ ಪಾದವನ್ನ ಹಿಡ್ಕೊಳ್ರಿ. ನೀನ್ ಹಿಂಗಿರ ಕಾರಣನೇ ನೀನೇ, ದೇವರಲ್ಲ, ಪ್ರಸಂಗಿ ಅಲ್ಲ, ಪಾಸ್ಟರ್ ಅಲ್ಲ ಕಾರಣ, ನೀನೇ ಕಾರಣ. ಅದಕ್ಕೆ ನಿನ್ನ ಜೀವನ ನಿನಗೆ ಕಾರಣ. ನೀನ್ ಏನ್ ಮಾಡ್ತಾ ಇದೀಯ ಅದೇ ನಿನ್ನ ಲೈಫ್. ಆದ ಕಾರಣ ದೇವರು ವ್ಯತ್ಯಾಸ ತೋರಿಸ್ತಾನೆ. ದೇವರನ್ನ ಹುಡುಕುವವರೆಗೂ, ದೇವರನ್ನ ಹುಡುಕದವರೆಗೂ, ಕರೆಕ್ಟ್ ಆಗಿ ಸಭೆಗೆ ಬರೋವರೆಗೂ, ಸಭೆಗೆ ಬರದೇ ಇರುವವರೆಗೂ, ದೇವರಿಗೆ ಕೊಡುವವರೆಗೂ, ಕೊಡದೇ ಇರುವವರೆಗೂ, ದೇವರಿಗೆ ಸೇವೆ ಮಾಡುವವರು, ಮಾಡದೇ ಇರುವವರಿಗೆ ವ್ಯತ್ಯಾಸ ದೇವರು ತೋರಿಸ್ತಾರೆ. 3 ಕಂಡೀಷನ್ ನೋಡಿದ್ವಿ. 1, ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಿನಗೆ ಸಂಭವಿಸುವಂತ ಕಷ್ಟಗಳಿಗೆ ಹೆದರಬೇಡ, ಶೋಧನೆಗಳಿಗೆ ಹೆದರಬೇಡ, ನಾನು ನಿನಗೆ ಜಯವನ್ನು ಕೊಡುತ್ತೇನೆ. 2ನೇದಾಗಿ ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರು. 100 ರೂಪಾಯಿ ಬಂತ, ಅದೇ ದೇವರಿಗೆ ಕೊಡುವುದನ್ನ ಕೊಟ್ಟು ಬಿಡು. ನಿನ್ನದು ನೀನೆತ್ಕೊ, ದೇವರದ್ದು ದೇವರಿಗೆ ಕೊಡು. ಆಮೇಲೆ ಹಲ್ಲೆಲೂಯಾ. ಸ್ವಲ್ಪದಲ್ಲಿ ನಾವು ನಂಬಿಗಸ್ತ